ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು ಬಿ ಪಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡಿಗೇರ್. ನಾನಿವತ್ತು ಮಾವಿನ ಹಣ್ಣಿನ ಸೀಕರಣೆ ಮತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೋಳಿಗೆ ಮಾಡೋದು ಅಂದರೆ ಹೋಳಿಗೆ ಮಾಡೋದು ತೋರಿಸ್ತಾ ಇಲ್ಲ, ಬರೀ ಸೀಕರಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 1/4 kg ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಕೂಡ ಮಾವಿನ ಹಣ್ಣು ಎಷ್ಟು ತೊಗೊಂಡಿದ್ರೋ ಅಷ್ಟಕ್ಕೆ ತಕ್ಕನ ಹಾಗೆ ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಒಲೆ ಮೇಲಿಟ್ಟು ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಯಾವುದೋ ಸಕ್ಕರೆನೋ ಬೆಲ್ಲ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳಿಬೇಕು. ನೀಟಾಗಿ ಕ್ಲೀನಾಗಿ ಮೇಲ್ಗಡೆ ಸನ್ನೆ ಇರುತ್ತೆ ಅಲ್ವ, ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಕ್ಲೀನಾಗಿ ತೊಳೆದು ನಾವು ಈ ಥರ ಸಿಪ್ಪೆ ಸುಲ್ಕೊಂಡು ಅದನ್ನ ಒಂದು ಸ್ಪೂನಲ್ಲಿ ತೆಗಿಬೇಕಾಗುತ್ತೆ. ಕೈಯಿಂದನೂ ತೆಗಿಬೋದು, ಕೈಯಿಂದ ಬೇಡ ಅಂತ ಅನಿಸಿದ್ರೆ ಕೆಲವರು ಕೈಯಿಂದ ಹಿಸ್ಕಿ ಮಾಡಿದ್ರೆ ಇಷ್ಟಪಡಲ್ಲ. ಹಾಗಾಗಿ ಸ್ಪೂನಿಂದಾದರೂ ತೆಗಿಬೋದು ಅಥವಾ ಕೈಯಿಂದಾದರೂ ತೆಗಿಬೋದು. ಆ ಥರ ಅದರ ಪಲ್ಪೆಲ್ಲ ನೀಟಾಗಿ ತೆಗಿಬೇಕು. ತೆಗೆದುಬಿಟ್ಟು ನಾವು ಬೆಲ್ಲ ಅಥವಾ ಸಕ್ಕರೆ ಏನು ತೊಗೊಂಡಿರ್ತೀವೋ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಾವಿನ ಹಣ್ಣು ಶ್ರೀಕರ್ಣಿ ನಮ್ಮ ಉತ್ತರ ಕರ್ನಾಟಕದ ಸೈಡಂತೂ ಮಾವಿನ ಹಣ್ಣು ಸೀಸನ್ ಮುಗಿಯೋವರೆಗೂ ಬಿಳಿ ಹೋಳಿಗೆ ಶ್ರೀಕರ್ಣಿ ಅಥವಾ ಹೋಳಿಗೆ ಶ್ರೀಕರ್ಣಿ ಅಥವಾ ಇದು ಜ್ಯೂಸ್ ಬರುತ್ತಲ್ವ, ಮ್ಯಾಂಗೋ ಜ್ಯೂಸು. ಮಾವಿನ ಹಣ್ಣನ್ನು ಯಾವ್ದ್ಯಾವ್ದು ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಆ ಥರ ಎಲ್ಲ ಮಾಡ್ತಾನೆ ಇರ್ತೀವಿ ಮಾವಿನ ಹಣ್ಣು ಸೀಸನ್ ಮುಗಿಯೋವರೆಗೂ. ಹಾಗಾಗಿ ನಾನಿವತ್ತು ಮಾವಿನ ಹೋಳಿಗೆ ಮತ್ತು ಶ್ರೀಕರ್ಣಿ ಮಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಹೋಳಿಗೆ ತೋರಿಸಿಲ್ಲ, ತೊಗರಿಬೇಳೆ ಹೋಳಿಗೆ. ಇವಾಗ ನೋಡಿ, ನಾನಿವಾಗ ಇದು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣಿಂದೆಲ್ಲ ಪಲ್ಪ್ ತೆಗೆದು ಯಾಕೆ ಫಸ್ಟೇ ಸಕ್ಕರೆ ಹಾಕಿದ್ದೀನಿ ಅಂದರೆ ನಾನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಕ್ಕರೆ ಕರಗಿಬಿಡುತ್ತೆ. ನಾವು ಬೇಡಪ್ಪ ಅಂದರೆ ಎಷ್ಟು ಬೇಕೋ ಸಕ್ಕರೆ ಅಷ್ಟು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಸಕ್ಕರೆ ಕಲಸಿ ಆಮೇಲೆ ಕೂಡ ಬೇಕಾದರೂ ಹಾಕ್ಕೊಬೋದು. ನಮ್ಗೆ ಯಾವ ರೀತಿ ಅನುಕೂಲ ಆ ಥರ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಒಂದು 3 ಬಾಳೆಹಣ್ಣು ಹಾಕಿದ್ದೀನಿ ನಾನು. ಬಾಳೆಹಣ್ಣು ಬೇಡವೇ ಬೇಡ, ಬರೀ ಹಣ್ಣೇ ಮಾಡ್ಬೋದು ಅಂದ್ರೂ ಪರವಾಗಿಲ್ಲ, ಆದರೆ ಬಾಳೆಹಣ್ಣು ಹಾಕಿದ್ರೆ ಒಳ್ಳೆಯದು. ಹಾಗಾಗಿ ಬಾಳೆಹಣ್ಣು ಮಾವಿನ ಹಣ್ಣು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 3 ಹಣ್ಣು ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಬೋದು, 4 ಹಾಕ್ಕೊಬೋದು. ಆದರೆ ಬಾಳೆಹಣ್ಣು ತುಂಬ ಜಾಸ್ತಿ ಆದಷ್ಟು ಮಾವಿನ ಹಣ್ಣಿಂದು ಟೇಸ್ಟು ಕಮ್ಮಿ ಆಗುತ್ತೆ ಅನಿಸುತ್ತೆ. ನಾವು ಬಾಳೆಹಣ್ಣು ಕಮ್ಮಿನೇ ಹಾಕ್ತೀವಿ. ಆಮೇಲೆ ಏಲಕ್ಕಿ ಲವಂಗ ಪೌಡ್ರು. ಇಷ್ಟೇಪ್ಪ, ಮಾಡೋದಂತೂ ತುಂಬಾ ಈಸಿ. ಹಾಗಾಗಿ ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ಇದು ತುಂಬ ಈಸಿ, ತುಂಬ ಟೇಸ್ಟು. ಸೀಸನ್ನಲ್ಲಿ ಮಾವಿನ ಹಣ್ಣು ಬರುತ್ತೆ ಅಲ್ವ, ಆವಾಗ ಈ ಥರ ಪದೇ ಪದೇ ಮಾಡಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಿ ತಿರುಗಿಸಿದ್ರೆ ಫುಲ್ಲು ರೆಡಿ ಆಯ್ತು. ಇವಾಗ ಹೋಳಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಶ್ರೀಕರ್ಣಿ ಹಾಕ್ಕೊಂಡು ಚೆನ್ನಾಗಿ ತಿಂತಾ ಇರೋದೆ ಸೂಪರಾಗಿರುತ್ತೆ. ಮಾವಿನ ಹಣ್ಣು ಶ್ರೀಕರ್ಣಿಗೆ ತುಪ್ಪ ಹಾಕ್ಕೊಂಡು, ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಹಪ್ಪಳ, ಸಂಡಿಗೆ, ಬಜ್ಜಿ, ಕೋಸಂಬರಿ ಎಲ್ಲ ಇರಬೇಕು. ಇದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನಿವಾಗ ಅದೆಲ್ಲ ತೋರಿಸೋದು ಬೇಡ ಅಂತ ಸುಮ್ಮನೆ ಹೋಳಿಗೆ ಶ್ರೀಕರ್ಣಿ ಮಾತ್ರ ತೋರಿಸಿದ್ದೀನಿ. ನಿಮಗೆ ಆ ಥರ ಎಲ್ಲ ಮಾಡಿಕೊಂಡು ತಿನ್ನಿ, ಚೆನ್ನಾಗಿ ಖುಷಿಯಾಗಿರಿ, ಚೆನ್ನಾಗಿ ಮಾಡಿ ಒಳ್ಳೊಳ್ಳೆ ಟೇಸ್ಟ್ ಆದ ಅಡುಗೆ ಮಾಡಿ ಊಟ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತರೆಗೂ ಸಹನೆ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ, ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಈ ಥರ ಮಾಡ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.